ಶುರು. ಪ್ರಧಾನಿಗೆ ದೇಶ ಆಳುವ ಆಸೆ, ಯೋಜನೆಗೆ ಅರಮನೆ ಆಳುವ ಆಸೆ, ಕಲಾವಿದರಿಗೆ ನಟನಾಗುವ ಆಸೆ, ದೊಡ್ಡ ಬಣ್ಣ ಬಡಲು ಬೆಂಕಿ ಹೆಸರಿನ ನಾಟಕದಲ್ಲಿ ಇದಾಗಿ ಬರುವ ಆಸೆ. ದಾಸ ಕನಕ ದಾಸ ಪುರಂದರ ದಾಸ ಈ ದಾಸ ಅಮಾಯಕರ ದಾಸ ಬಡವರ ದಾಸ ದೀನ ದಲಿತರ ಉದ್ಧಾರ ಮಾಡುವ ದಾಸ. ನಾನು ಬಡವನು ಅಲ್ಲ, ಇನ್ನೊಂದು ಕೈಚಾಚಿ ತಿನ್ನವನಲ್ಲ, ನಾನೊಬ್ಬ ದೊಡ್ಡ ದೊಡ್ಡ ಶ್ರೀಮಂತನ ಮಗ. ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿ ಎತ್ತಿ ಹಾಕಿ ಕುಬೇರನಾಗಿ ಆಡಂಬರದ ಮೇಲೆ ಮೆರೆಯುತ್ತಿರುವ ಕೊಲ್ಲಿ ನೀನು ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಸರಿ, ನಿನ್ನನ್ನು ಪತ್ತೆಹಚ್ಚಿ ಪರ್ಮನೆಂಟ್ ಆಗಿ ಪರಮಾತ್ಮನ ಪಾದಕ್ಕೆ ಕಳಿಸದಿದ್ದರೆ ರಾಯನ ಹಂಚದ ಕುರಿ ಮತದ ಹೊದೆ ದೇವದಾಸನೇ ಅಲ್ಲ. ನಮಸ್ಕಾರ ದಾಸ. ಓ ನಮಸ್ಕಾರ. ಬಾ ವಿಜಯ್, ಅಪರೂಪಕ್ಕಾಗಿ ಈ ದಾಸನ ಭೇಟಿಗೆ ಬಂದೆ. ಹಾಗೇನಿಲ್ಲ ದಾಸ, ಒಂದು ವಾರದಿಂದ ಬೆಂಗಳೂರಿನಲ್ಲಿ ಪೊಲೀಸ್ ಎಂಟ್ರಿ ಕರೆದಿದ್ರು. ಅಲ್ಲಿಗೆ ಅಲ್ಲಿ ಪರೀಕ್ಷೆಯಲ್ಲಿ ಮೆಡಿಕಲ್ ಅಲ್ಲಿ ಪಾಸ್ ಆದೆ. ಆದರೆ ಮುಂದೇನಾಯ್ತು ವಿಜಯ್? ಎಲ್ಲದರಲ್ಲಿ ಫಸ್ಟ್ ರ್ಯಾಂಕ್ ಪಡೆದ ನನಗೆ 1,50,000 ಲಂಚವನ್ನು ಕೇಳಿದರು. ಬಡವನಾದ ನನಗೆ ಅಷ್ಟೊಂದು ದುಡ್ಡನ್ನು ಕೊಡೋದಕ್ಕೆ ಆಗೋದಿಲ್ಲ ಅಂದ್ರೆ ಅಲ್ಲಿಂದ ಕತ್ತ ಹಿಡಿದು ಅದಕ್ಕೆ ಕಷ್ಟಪಟ್ಟು ಓದಿದರೆ ನಮ್ಮಂತ ಬಡವರ ಮಕ್ಕಳಿಗೆ ನೌಕರಿ ಸಿಗೋದಕ್ಕೆ ಸಾಧ್ಯವಿಲ್ಲ ಎಂದು ತಿಳಿದು ಸೈವ ನಿರ್ಧಾರವನ್ನು ಮಾಡಿವೆ. ವಿಜಯ್, ಈ ದಾಸನ ಮುಂದೆ ಸಾವಿನ ಶಬ್ದವನ್ನು ಎತ್ತಬೇಡ. ಸಾಯಬೇಕಾದವನು ನಿನ್ನಂತ ನಾಲೆಜ್ ವಿದ್ಯಾರ್ಥಿ ಅಲ್ಲ. ನಿನ್ನಿಂದ ಲಂಚವನ್ನು ಕೇಳಿ ನಿನ್ನ ಹೊರ ತಳ್ಳಿದನಲ್ಲ, ಆರಾಮ್ ತೋರಿಸಬೇಕು. ವಿದ್ಯೆ ಕಲಿಯುವುದಕ್ಕೆ ಸಾಕಷ್ಟು ಕಷ್ಟಪಟ್ಟು ಕಾಸಿಲ್ಲದವರಿಗೆ ಕೈವಡ್ಡಿ ಒಳ್ಳೆಯ ಸ್ಥಾನವನ್ನು ಪಡೆಯಬೇಕೆನ್ನುವ ಈ ಸಮಾಜದಲ್ಲಿ ಪ್ರತಿಷ್ಠೆ ಗಳಿಸಬೇಕೆನ್ನುವ ನಿಮ್ಮಂತ ಅವರಿಂದ ಲಂಚವನ್ನು ಕೇಳಿದಲ್ಲ, ಕಾರ್ಯ ಕಲಿಸುತ್ತೇನೆ. ಇನ್ನು ಒಂದು ವಾರದಲ್ಲಿ ನಿನ್ನ ಮನೆಗೆ ಆರ್ಡರ್ ಕಾಪಿ ಬಂದ ಬರುತ್ತದೆ. ಈಗಾಗಲೇ ಸೀಟಿಗೆ MLA MP ಗಳ ಮಕ್ಕಳು, ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಅವರು ಕೇಳಿದ್ದಕ್ಕಿಂತ ಹೆಚ್ಚಾಗಿ ಲಂಚವನ್ನು ಹಿಡಿದುಕೊಂಡು ನಿಂತಿದ್ದಾರೆ. ಸಾಧ್ಯವಿಲ್ಲ. MLA ರೈತರಿಕ ಕಲಿತ MP ಕೇಳಿದಷ್ಟು ಲಂಚವನ್ನು ಕೊಟ್ಟು ನೌಕರಿಯನ್ನು ಸೇರಿ ಅಧಿಕಾರಿಯನ್ನು ಚಲಾಯಿಸುತ್ತಿರುವ ದೊಡ್ಡ ದೊಡ್ಡ ಅಧಿಕಾರಿಗಳು ಇವರೆಲ್ಲ ಯಾರಪ್ಪನೇ ಮನೆ ದುಡ್ಡನ್ನು ಕೊಟ್ಟು ನೌಕರಿಗೆ ಸೇರಿದ್ದಾರೆ. ಬಡವರ ದುಡ್ಡು, ರೈತರ ದುಡ್ಡು, ಅಮಾಯಕರ ದುಡ್ಡು. ರೈತರಂತೆ ಕಷ್ಟಪಟ್ಟು ದುಡ್ಡು ಗಳಿಸಿದರೆ ದುಡ್ಡಿನ ಬೆಲೆ ಗೊತ್ತಾಗುತ್ತಿತ್ತು ಆ ಬಂಡ ಬಡ್ಡಿಯ ಮಕ್ಕಳಿಗೆ. ವಿಜಯ್, ನೀನು ಧೈರ್ಯವಾಗಿ ಮನೆಗೆ ಹೋಗು. ಅವನು ಯಾವ ಅಧಿಕಾರಿ ಎಂದು ತಿಳಿದು ನಿನಗೆ ಭೇಟಿ ಆಗುತ್ತೇನೆ. ಆಯ್ತು ದಾಸ, ನೀನು ಹೇಳಿದಾಗೆ ನಾನು ಮನೆಗೆ ಹೋಗುತ್ತೇನೆ. ನೀನು ಅಧಿಕಾರಿಗೆ ಭೇಟಿಯಾಗಿ ನನಗೆ ನೌಕರಿ ಕೊಡಿಸಿದೆಂದರೆ ನೀನೇ ನನ್ನ ಭಾಗದ ದೇವರನ್ನು ತಿಳಿಸಿಕೊಳ್ಳುತ್ತೇನೆ. ಆಯ್ತು, ಹೋಗಿ ಬಾ ವಿಜಯ್, ಹೋಗಿ ಬಾ. ನಿನ್ನ ಮನೆಗೆ ಆರ್ಡರ್ ಕಾಪಿ ಬಂದೇ ಬರುತ್ತದೆ. ಅಧಿಕಾರಿ ಕಂಡವರಿಂದ ಲಂಚ ಹಿಡಿದು ವಿದ್ಯಾರ್ಥಿಗಳಿಗೆ ಬಲಪಸಿ ಮಾಡಿ ಶ್ರೀಮಂತರ ಮಕ್ಕಳಿಗೆ
ನಿನಗೆ ನೌಕರಿಯನ್ನು ಕೊಡಿಸುತ್ತಿರುವ ಸುಪ್ಪತ್ತಿಗೆ ಮೇಲೆ ಸುಬೇದಾಗಿ ಮೆರೆಯುತ್ತಿರುವ ಅಧಿಕಾರಿ ಈಗಲೇ ಬರುತ್ತೇನೆ ಮಗನು ನಿನ್ನ ಎತ್ತಿ ಎಂಬ